ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇಡ್ಲಿ ಹೂವಿನಂತೆ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗುವಂತಿರಬೇಕಾ? ಹಾಗಾದರೆ ಇವತ್ತಿನ ಸುಲಭ ವಿಧಾನ ತಪ್ಪದೇ ನೋಡಿ. ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ಕುಕ್ಕರ್ನಲ್ಲಿ ಕುದಿಸಿ ಮಾಡುವ ಈ ಇಡ್ಲಿ ಎಷ್ಟು ಮೃದುವಾಗಿರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ತೀರ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಬರ್ರಿ ಬಡ ಬಡ ಟೈಮ್ ವೇಸ್ಟ್ ಮಾಡಲಾರ್ದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ನೋಡಿರಿ, ನಾನು 1 ಬೌಲಷ್ಟು ಅವಲಕ್ಕಿ ತೊಗೊಂಡೀನಿ ಮತ್ತು ನಾನು 1 ಬೌಲ್ಗಿಂತ ಕಡಿಮೆ ಉದ್ದಿನಬೇಳೆ ತೊಗೊಂಡೀನಿ. ನೋಡಿರಿ, ನೀವು ನೋಡತ್ತಿರಲ್ಲ, ಇದೇ ಬೌಲಲ್ಲಿ ನಾನು ರವೆ ಮೆಜರ್ಮೆಂಟ್ ಮಾಡ್ತೀನಿ. ಅದಕ್ಕೆ ಇದೇ ಬೌಲಿನೊಳಗೆ ನಾನು 1 ಬೌಲ್ ಅವಲಕ್ಕಿ 1 ಬೌಲ್ಗಿಂತ ಕಡಿಮೆ ಉದ್ದಿನಬೇಳೆ ತೊಗೊಳತ್ತೀನಿ. ಮತ್ತು ಯಾರೆಲ್ಲ ಹೊಸ್ದಾಗಿ ಶಶಿ ಕುಕಿಂಗ್ ಚಾನಲ್ಗೆ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜು ಬೆಲ್ ಕರಿತೈತೆ, ಅದನ್ನು ಒತ್ತಿರಿ. ನಾ ಮಾಡಿದ ಹೊಸ ಹೊಸ ವಿಡಿಯೋ ನಿಮ್ಗೆ ಬರ್ತಾವೆ. ಈಗ ನಾನು ಕುಕ್ಕರ್ ತೊಗೊಂಡೇನಿ ನೋಡಿರಿ. ಇದೇ ಮೇನ್ ಟಿಪ್ಸ್. ಇದಕ್ಕೆ ಕುಕ್ಕರ್ ತೊಗೊಂಡಿನಿ, ಅದರೊಳಗೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು 2-3 ಸತಿ ಆದರೂ ಕ್ಲೀನಾಗಿ ತೊಳಿಬೇಕು ನೋಡಿರಿ. ಯಾಕಂದ್ರೆ ಲಾಸ್ಟಿಗೆ ನಮಗೆ ಹಿಟ್ಟು ರೆಡಿ ಆಕೈತಲ್ಲ, ಅವಾಗದು ಹೊಲಸು ಮ್ಯಾಲೆ ಬಂದುಬಿಡ್ತೈತಿ ಕುಕ್ಕರ್ನಾಗ ಬೇಯಿಸಾತೇವಲ್ಲ. ಹಾಗಾಗಿ ಈಗ ನಾನು ಉದ್ದಿನಬೇಳೆ ಮತ್ತು ಅವಲಕ್ಕಿನ ಒಂದು 3-4 ಸತಿ ಆದರೂ ತೊಳ್ಕೊಂಬಂದೆ ನೋಡಿರಿ ಸ್ವಚ್ಛಾಗಿ. ಆ ಉದ್ದಿನಬೇಳೆ ಅವಲಕ್ಕಿ ಮುಳುಗೋಷ್ಟು ನೀರು ಹಾಕ್ಬೇಕ್ರಿ, ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ. ಈಗ ಅದಕ್ಕೆ ಕುಕ್ಕರ್ ಬಾಯಿ ಹಾಕ್ಕೊಂಡು ನಾನು ಇದನ್ನು ಉದ್ದಿನಬೇಳೆ ನಮ್ಗೆ ಸಾಫ್ಟಾಗಿ ಕುದಿಬೇಕಲ್ಲ, ಹಾಗಾಗಿ ನಾನು ಇದನ್ನು 3-4 ಸೀಟಿ ಮಾಡ್ಕೊಂಬಂದೆ ನೋಡಿರಿ. ಅವಲಕ್ಕಿ ಆದರೆ ಜಲ್ದಿನ ಕುದಿತೈತಿ, ಉದ್ದಿನಬೇಳೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. 3-4 ಸೀಟಿ ಮಾಡ್ಕೊಂಬಂದೆ. ಇದು ಈ ರೀತಿ ಪೂರ್ತಿ ತಣ್ಣಗಾಗಿಂದ ಇದ್ರ ಬಾಯಿ ತೆಗೆದು ಒಂದು ಮ್ಯಾಶರ್ ಇರ್ತೈತಲ್ಲ ನಿಮ್ಮ ಕಡೆ, ಅದರಿಂದ ಆದರೂ ಈ ರೀತಿ ಮ್ಯಾಶ್ ಮಾಡ್ಕೋಬೇಕ್ರಿ. ಪೂರ್ತಿ ನಾವೀಗ ಮಿಕ್ಸಿ ಒಳಗೆ ಹೆಂಗೆ ರುಬ್ತೇವಲ್ಲ ಅದೇ ರೀತಿ ನಾವು ರುಬ್ಕೋಬೇಕು ನೋಡಿರಿ. ಇನ್ನೊಂದೇನು ಟಿಪ್ಸ್ ಅಂದ್ರೆ, ಇದಕ್ಕೆ ನಾವು ಮಿಕ್ಸಿ ಗ್ರೈಂಡ್ರ್ ಮತ್ತು ಸೋಡಾ ಇದು ಯಾವುದೂ ಬಳಸಿಲ್ಲ ನೋಡಿರಿ. ನಾನು ಇದಕ್ಕೆ ಈ ರೀತಿ ನಿಮ್ಮ ಕಡೆ ಮ್ಯಾಶರ್ ಇಲ್ಲಾಂದ್ರೆ ನಾನು ಈ ಗ್ಲಾಸ್ ತೊಗೊಂಡು ಮಾಡತ್ತನಲ್ಲ, ಈ ರೀತಿ ಆದರೂ ಮಾಡ್ಕೋಬೋದು. ನೀವು ಮ್ಯಾಶರ್ಗಿಂತ ಈ ರೀತಿ ಗ್ಲಾಸ್ ತೊಗೊಂಡು ಮಾಡಿದ್ರೆ ಸೂಪರಾಗಿ ನಾವು ಸೇಮ್ ಗ್ರೈಂಡ್ರ್ ಒಳಗೆ ಮಿಕ್ಸಿ ಒಳಗೆ ರುಬ್ತಲ್ಲ, ಸೇಮ್ ಅದೇ ರೀತಿನ ಆಗ್ತೈತೆ ನೋಡಿರಿ. ಎಷ್ಟು ಚಲೋ ಆಗೈತಲ್ಲ, ನಾವು ಮಿಕ್ಸಿ ಒಳಗೆ ರುಬ್ತೇವಲ್ಲ ಅದೇ ರೀತಿನ ಆಗೈತೆ ನೋಡಿರಿ ಇದು ಹಿಟ್ಟು. ಈಗ ಇದು ನಮ್ಗೆ ಉದ್ದಿನಬೇಳೆ ಅವಲಕ್ಕಿ ಹಿಟ್ಟು ರೆಡಿ ಆತ ಇಡ್ಲಿಗೆ. ಈಗ ಇದನ್ನು ಸೈಡ್ಗೆ ಇಟ್ಕೋತೀನಿ ರೀ. ರವೆ ತೊಗೊಂಬಂದ್ಬಿಡೋಂಬರ್ರಿ. ನಾ ಈಗ ಅವಲಕ್ಕಿ ಉದ್ದಿನಬೇಳೆ ತೊಗೊಂಡಿದ್ನಲ್ರಿ, ಅದೇ ಕಪ್ಲೆ ನಾನು 2 ಕಪ್ ಅಷ್ಟು ರವೆ ತೊಗೋತೀನಿ ನೋಡಿರಿ. ಇಡ್ಲಿ ರವೆ ಮತ್ತು ಬಾಂಬೆ ರವೆ, ಚಿರೋಟಿ ರವೆ ಅದು ಯಾವುದೂ ಅಲ್ರಿ, ಇಡ್ಲಿ ರವೆ ತೊಗೊಂಡೇನೆ ನಾನು. ಇದನ್ನು ಒಂದು 2-3 ಸತಿ ಆದರೂ ಕ್ಲೀನಾಗಿ ತೊಳ್ಕೊಂಬರೋಣ್ರಿ. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ನೋಡತ್ತೀರಿ ಮತ್ತು ಎದ್ರೊಳಗಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಈಗ ಇದನ್ನು ಕ್ಲೀನಾಗಿ ಈ ರೀತಿ ಕೈ ಹಚ್ಚಿ ತೊಳೋದು, ಇದನ್ನು ನೀರು ಬಸ್ಕೋತೀನಿ ನೋಡಿರಿ. ಒಂದು ಸ್ವಲ್ಪನೂ ನೀರು ಇರಬಾರ್ದ್ರಿ ಇದ್ರೊಳಗೆ ನೋಡಿರಿ. ನೀರೆಲ್ಲ ಬಸ್ಕೊಂಡು ಬಂದೆ, ಆದರೂ ಒಂದು ಸ್ವಲ್ಪ ಇರ್ತೈತಲ್ಲ, ಈ ರೀತಿ ಹಿಂಡಿ ನಾನು ಉದ್ದಿನಬೇಳೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಕುಕ್ಕರ್ ಒಳಗೆ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ನಿಮಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಭಾಳ ಅನ್ನಿಸ್ಬೋದು, ಆದರೆ ಭಾಳ ಇಲ್ರಿ, ಇದು ಕರೆಕ್ಟಾಗೈತಿ. ಈಗ ಇದನ್ನು ಕೈಲೇ ಈ ರೀತಿ ಕಲಿಸ್ಕೋಬೇಕ್ರಿ, ಚಮಚೆಲೆ ಕಲ್ಸಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನಾವು ಈ ರೀತಿ ಕೈಲೇ ಕಲಿಸ್ಕೋಬೇಕ್ರಿ. ಯಾಕಂದ್ರೆ ಉದ್ದಿನಬೇಳೆ ರವೆ ಎಲ್ಲ ಪೂರ್ತಿ ಚೆಂದಾಗಿ ಮಿಕ್ಸ್ ಆಗಬೇಕಲ್ಲ, ಚಮಚೆಲಾದ್ರೆ ಗೊತ್ತಾಗೋದಿಲ್ರಿ ಎಲ್ಲಿ ಮಿಕ್ಸ್ ಆಗೈತೆ ಎಲ್ಲಿಲ್ಲ ಅಂಥೇಳಿ. ಈ ರೀತಿ ಕೈಲೇ ಕಲಿಸ್ಕೊಂಡ್ರೆ ಗೊತ್ತಾಕೈತೆ ನಮ್ಗೆ ಇಡ್ಲಿ ಹಿಟ್ಟು ಯಾವ ರೀತಿ ಇರ್ತೈತೆ. ಫಸ್ಟಿಗೆ ಈಗ ನಾವು ಗಟ್ಟಿನ ಕಲಿಸ್ಕೋಬೇಕ್ರಿ. ನಾವು ಬೆಳಗ್ಗೆ ಟೈಮ್ ನೋಡಿದ್ರೆ ಅದು ಕರೆಕ್ಟಾಗಿ ಹದಕ್ಕೆ ಬಂದಿರ್ತೈತಿ. ನೀವು ಇನ್ನೂ ಗಟ್ಟೈತೆ ಅಂಥೇಳಿ ನೀರು ಹಾಕೋಣಕ್ಕೆ ಹೋಗ್ಬಾರ್ದು. ನಾವು ಸೇಮ್ ಇಡ್ಲಿ ಹಿಟ್ಟು ಹೆಂಗೆ ಮಾಡಿರ್ತೇವಲ್ರಿ ರಾತ್ರಿ ಮಲಗುವಾಗ, ಸೇಮ್ ಅದೇ ರೀತಿನ ಮಾಡ್ಕೋಬೇಕು ನೋಡಿರಿ. ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡೆ ನೋಡಿರಿ, ರುಚಿಗೆ ಎಷ್ಟು ಬೇಕಲ್ಲ ನಮ್ಗೆ ಅಷ್ಟು ಉಪ್ಪು ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಈ ರೀತಿ ಚಮಚೆಲೆ ಕೈ ಆಡ್ಸ್ಕೋಬೇಕ್ರಿ. ಒಂದು ಡೈರೆಕ್ಟ್ ಒಳಗೆ ಈ ರೀತಿ ಕೈ ಆಡ್ಸ್ಕೋರಿ, ಅಂದ್ರೆ ಅದು ಕರೆಕ್ಟಾಗಿ ನಮಗೆ ಉಬ್ಬಿ ಬರ್ತೈತಿ. ನೀವು ಆ ಕಡೊಮ್ಮೆ ಈ ಕಡೊಮ್ಮೆ ಕೈ ಆಡ್ಸ್ಕೊಂಡ್ರೆ ಅದು ಕರೆಕ್ಟಾಗಿ ಕಲಿಸ್ದಂಗೆ ಆಗೋದಿಲ್ಲ. ಈಗ ನಾ ತೋರ್ಸಾತೇನಲ್ರಿ, ಸೇಮ್ ಇದೇ ರೀತಿ ಮಾಡ್ಕೊಂಡು ಈಗ ಅದು ಮ್ಯಾಗೆಲ್ಲ ಹತ್ತಿರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಸಮ ಮಾಡ್ಕೊಂಡು ಬಿಡ್ತೇನೆ ನೋಡಿರಿ. ಈಗ ಹೆಂಗೈತಲ್ಲ ಗಟ್ಟಿಯಾಗಿ ಒಂಥರ ನಾವು ಇಡ್ಲಿ ಹಿಟ್ಟು ರಾತ್ರಿ ರುಬ್ದ ಹೆಂಗಿರ್ತೈತಲ್ರಿ, ಸೇಮ್ ಅದೇ ರೀತಿ ಐತೆ ನೋಡಿರಿ. ಇದನ್ನು ಈಗ ಬಾಯಿ ಮುಚ್ಚಿ ಬೆಳಗ್ಗೆವರೆಗೂ ಇಟ್ಬಿಡ್ತೀನಿ. ಇದನ್ನು ರಾತ್ರಿ ಮಾಡಿಟ್ಕೊಂಡೇನು ನೋಡಿರಿ ನಾನು. ಈಗ ಬೆಳಗ್ಗೆ ತೋರ್ಸಾತೆ, ನಾವು ಇಡ್ಲಿ ಹಿಟ್ಟು ರಾತ್ರಿ ಹೆಂಗೆ ಮಾಡ್ತೇವಲ್ಲ ಹಂಗೆ ಮಾಡೋದ್ರಿ, ಇನ್ಸ್ಟೆಂಟ್ ಅಲ್ರಿ ಇದು ನೋಡಿರಿ. ಈಗ ಮ್ಯಾಗೆಲ್ಲ ಒಂದು ಸ್ವಲ್ಪ ಅವಲಕ್ಕಿ ಕುದಿಸಿ ಮಾಡಿರ್ತೇವಲ್ಲ ಅದ್ರದ್ದೆಲ್ಲ ಈ ರೀತಿ ಕಲರ್ ಬಂದಿರ್ತೈತಿ ಮ್ಯಾಲೆ. ಮ್ಯಾಗಿಂದೆಲ್ಲ ಈ ರೀತಿ ತಕ್ಕೊಂಬಿಡ್ತೀನಿ ರೀ. ಏನಲ್ರಿ, ಅದು ಅವಲಕ್ಕಿ ಮತ್ತು ಉದ್ದಿನಬೇಳೆ ಕುದಿಸಿರ್ತೇವಲ್ಲ ನಾವು, ಅದ್ರ ಮ್ಯಾಗಿಂದ ಒಂದು ಸ್ವಲ್ಪ ಕಲರ್ ಬಂದಿರ್ತೈತಿ, ಅದನ್ನು ಈ ರೀತಿ ತಕ್ಕೊತೇನೆ ರೀ.
ಈಗ ಇದಕ್ಕೆ ಏನು ಹಾಕೋಂಗಿಲ್ಲ ರೀ, ನಾವು ಮೊದಲು ಉಪ್ಪು ಹಾಕಿ ಕಲಸಿಟ್ಟೇವಲ್ಲ, ಈಗ ಡೈರೆಕ್ಟಾಗಿ ಇಡ್ಲಿ ಹಾಕ್ಬಿಡೋ. ನೋಡಿರಿ ಎಷ್ಟು ಚಂದ ಉಬ್ಬೈತಲ್ಲ ಹಿಟ್ಟು, ಪೂರ್ತಿ ಈ ರೀತಿ ನೊರೆ ನೊರೆ ಬಂದೈತೆ ನೋಡಿರಿ, ಎಷ್ಟು ಚಲೋ. ಮತ್ತು ಇಡ್ಲಿ ಅಂತೂ ಹೂವು ಇಟ್ಟಂಗೆ ಆಗತ್ತಿದ್ದು ರೀ, ನಾರ್ಮಲ್ ಮಾಡ್ತೇವಲ್ಲ ನಾವು ಅದಕ್ಕಿಂತನೂ ಪಳ್ಳಾಗಿದ್ದು ಮಸ್ತಾಗಿದ್ದು ನೋಡಿರಿ. ಈಗ ಮಳೆಗಾಲ ಐತಲ್ರಿ, ಹೆಂಗೆ ಅಕಸ್ಮಾತ್ ನಾವು ಉದ್ದಿನಬೇಳೆ ನೆನೆಸಿರ್ತೇವೆ, ಅವಾಗ ಲೈಟ್ ಹೋಗ್ಬಿಡ್ತೈತೆ ರೀ, ಅವಾಗ ಏನು ಮಾಡೋಕೆ ಆಗೋದಿಲ್ಲಲ್ರಿ. ಈ ರೀತಿ ಕುದಿಸಿ ನೀವು ಮಾಡಿ ನೋಡಿರಿ, ಎಷ್ಟು ಚಲೋ ಆಗಿರ್ತಾವೆ. ನೀವು ಇನ್ಮೇಲೆ ಹಿಂಗೆ ಮಾಡ್ತೀರಿ ನೋಡಿರಿ. ಒಬ್ಬೊಬ್ರು ಹಿಟ್ಟು ಉಬ್ಬಂಗಿಲ್ಲ ಅಂತಾರಲ್ಲ, ಅವ್ರು ಈ ರೀತಿ ಮಾಡಿದ್ರೆ ಹಿಟ್ಟು ಉಬ್ಬಿ ಬರ್ತೈತೆ ನೋಡಿರಿ. ನೋಡಿರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತಾಗೈತಿ ಹಿಟ್ಟು. ನಾವು ಸೇಮ್ ಇಡ್ಲಿ ಹಿಟ್ಟು ಹೆಂಗೆ ರೆಡಿ ಮಾಡಿಟ್ಟಿರ್ತೇವಲ್ಲ, ಸೇಮ್ ಅದೇ ರೀತಿನ ಆಗೈತೆ ನೋಡಿರಿ. ಈಗ ನಾವು ಕರೆಂಟ್ ಹೋದಾಗ ಇದು ಭಾಳ ಒಳ್ಳೆ ಟಿಪ್ಸ್ ನೋಡಿರಿ. ಉದ್ದಿನಬೇಳೆ ನೆನೆಸಿದ ಮ್ಯಾಗ ಹಾಕಿದ್ರೆ 1-2 ಸೀಟಿ ಆದರೂ ಮಾಡಿದ್ಬಿಟ್ರೆ ಲಘು ಕುದಿತಾವೆ. ಡೈರೆಕ್ಟ್ ನೀವು ಉದ್ದಿನಬೇಳೆನ ಹಾಕಿಬಿಟ್ರೆ ಒಂದು 3-4 ಸೀಟಿ ಆದರೂ ಮಾಡ್ಕೋಬೇಕ್ರಿ. ಇದಕ್ಕೆ ಈ ಇಡ್ಲಿ ತಟ್ಟೆ ತೊಗೊಂಡೆ ನೋಡಿರಿ, ಅದಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡ್ಬಿಡ್ತೀನಿ ರೀ ನಾನು. ಇನ್ನು ಸೋಡಾ ಇದು ಯಾವುದೂ ಹಾಕಿಲ್ಲ ನೋಡಿರಿ ನಾನು. ಈಗ ನೋಡಿರಿ ನಾ ಹಿಟ್ಟು ಪೂರ್ತಿ ಸತ್ಯಕ್ಕೆ ಹಾಕಿಲ್ಲ, ಈ ರೀತಿ ಅರ್ಧ ಒಂದೊಂದು ಸ್ಪೂನ್ ಹಾಕ್ಕೊಂಡೇನಿ. ಎಲ್ಲನೂ ತಟ್ಟೆಗೂ ಹಾಕ್ಕೊಂಡೆ ರೀ. ಇಡ್ಲಿ ಪಾತ್ರದೊಳಗೆ ನೀರು ಹಾಕ್ಕೊಂಡು ಒಂದು ಲಿಂಬೆಹಣ್ಣು, ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡು ಕುದಿಯಾಕಿಟ್ಟಿದ್ದೆ ನೀರನ್ನ. ಆಮೇಲೆ ಇವ್ನು ಇಡ್ಲಿ ತಟ್ಟೆ ಎಲ್ಲ ಇಡ್ತೀನಿ ರೀ. ಇದು ಹಳೇದ್ರಿ, ನಮ್ಮ ಅತ್ತೆ ಕಾಲದ್ದು ಐತಲ್ರಿ ಇಡ್ಲಿ ಪಾತ್ರೆ, ಚಲೋ ಐತಂತೇಳಿ ನಾವು ಹಂಗೆ ಇಟ್ಟೀವಿ. ಒಬ್ಬೊಬ್ರು ಇದ್ರೊಳಗೆ ಮಾಡಬಾರ್ದು ಅಂತಾರೆ, ನಮಗಂತೂ ಗೊತ್ತಿಲ್ಲ. ಮಾಡಬೇಕೋ ಬೇಡ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನೀವು. ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ ನೋಡಿರಿ. ಇಡ್ಲಿ ಪೂರ್ತಿ ತುಂಬ್ಯಾವ ನೋಡಿರಿ. ನಾ ಆಗಲೇ ತೋರಿಸಿದ್ನೆಲ್ಲ ನಿಮ್ಗೆ, ಅರ್ಧ ಹಿಟ್ಟು ಹಾಕಿದ್ದೆ ನಾನು, ಒಂದೊಂದು ಸ್ಪೂನ್ ಉಬ್ಬಿ ಬಂದಾವ ನೋಡಿರಿ ಇಡ್ಲಿ. ನಾವು ನಾರ್ಮಲಾಗಿ ಇಡ್ಲಿ ರುಬ್ಬಿ ಮಾಡ್ತೇವಲ್ಲ ಅದಕ್ಕಿಂತನೂ ಚಲೋ ಆಗ್ಯಾವ ನೋಡಿರಿ ಇಡ್ಲಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ, ಮ್ಯಾಗೆಲ್ಲ ಎಷ್ಟು ನೈಸ್ ಆಗ್ಯಾವ ನೋಡಿರಿ. ನೀವು ಒಂದು ಸತಿ ಈ ರೀತಿ ಮಾಡ್ಕೊತೀನ್ರಿ, ನಿಮಗೆ ಗೊತ್ತಾಗೈತೆ ನಾನು ಕರೆ ಹೇಳ್ತೀನ ಸುಳ್ಳು ಹೇಳ್ತೀನ ಅಂಥೇಳಿ. ನೋಡಿರಿ ಎಲ್ಲ ಪೂರ್ತಿ ಒಳಗೆ ಸತ್ಯಕ್ಕೆ ಚಲೋ ಬೆಂದಾವ. ನೀರು ಜಾಸ್ತಿ ಹಾಕಿ ಒಮ್ಮಕ್ಲೆ ನೀರು ಮಾಡಬಾರ್ದ್ರಿ ಹಿಟ್ಟು. ಒಂದು ಸ್ವಲ್ಪ ನಾವು ರಾತ್ರಿ ಮಾಡೋಬೇಕಾರೆ ನಾವು ಸ್ವಲ್ಪ ಗಟ್ಟಿ ಇರ್ಬೇಕು, ಬೇಕಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿರಿ ಮುರಿದು ತೋರಿಸ್ತೀನಿ, ಈ ರೀತಿ ಇಟ್ಟು ತೋರಿಸ್ತೀನಿ, ಎಷ್ಟು ಮೃದುವಾಗ್ಯಾವ ನೋಡಿರಿ. ಮ್ಯಾಗೆಲ್ಲ ಎಷ್ಟು ಸಾಫ್ಟ್ ಆಗ್ಯಾವ, ಮಸ್ತ್ ಆಗ್ಯಾವ ನೋಡಿರಿ ಇಡ್ಲಿ. ಎಲ್ಲರೂ ನಮ್ಮ ಮನೆಯೊಳಗೆ ಎಲ್ಲರೂ ಚಲೋ ಆಗ್ಯಾವ ಅಂದ್ರೆ ನೋಡಿರಿ, ತೋರ್ಸಾತಿಲ್ಲ ನಿಮ್ಗೆ ಎಷ್ಟು ಇದನ್ನು ಮೆತ್ತಗಾಗ್ಯಾವು. ಈ ರೀತಿ ಮೃದುವಾಗಿ ಇಡ್ಲಿ ಮಾಡ್ಬೇಕಂದ್ರೆ ಒಂದು ಸತಿ ಇದು ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡ್ಲಾರ್ದಂಗೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಹೆಂಗಾಗ್ಯಾವ ಇಡ್ಲಿ, ಮತ್ತು ನೀವು ಯಾವ್ಯಾವ ರೀತಿ ಇಡ್ಲಿ ಮಾಡ್ತೀರಿ, ನಾನು ಈ ರೀತಿ ಕುಕ್ಕರ್ನೊಳಗೆ ಕುದಿಸಿ ಮಾಡೋದು ಕರೆಕ್ಟೋ ಇಲ್ಲ ತಪ್ಪೋ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮಕ್ಕಳು ತಿಂದು ಹೇಳಿದ್ರಿ ಮಸ್ತಾಗ್ಯಾವ ಅಂತ ಹೇಳಿದ್ರು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.